ಕೆರೆಗೆ ಬಿದ್ದು ಒಂದೇ ಕುಟುಂಬದ ಮೂವರು ದಾರುಣ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಕೆರೆಯಲ್ಲಿ ನೀರು ಮುಟ್ಟೋಕೆ ಹೋಗಿ ಕಾಲು ಜಾರಿ ಬಿದ್ದು ಈ ಸಾವು ಸಂಭವಿಸಿರೋದು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಯರೇಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಯರೇಕಟ್ಟೆಯಲ್ಲಿ ಈ ದುರಂತ ಸಂಭವಿಸಿದೆ. 47 ವರ್ಷದ ವೆಂಕಟೇಶ್, 12 ವರ್ಷದ ಶ್ರಾವ್ಯ, 11 ವರ್ಷದ ಪುಣ್ಯ ಮೃತರು. ಸಂಜೆ ಕೆರೆ ಬಳಿ ವಿಹಾರಕ್ಕೆ ಅಂತ ತೆರಳಿದ್ದಾಗ ಈ ಘಟನೆ ಸಂಭವಿಸಿದೆ. ನೀರು ಮುಟ್ಟೋಕೆ ಹೋಗಿ ಕೆರೆಗೆ ಬಿದ್ದಂತಹ ಶ್ರಾವ್ಯ ಹಾಗೂ ಪುಣ್ಯ, ರಕ್ಷಣೆಗೆ ತೆರಳಿದ ವೆಂಕಟೇಶ್ ಸಹ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಸಂಜೆ ವೇಳೆ ಕೆರೆ ಬಳಿ ವಿಹಾರಕ್ಕೆ ಅಂತ ತೆರಳಿದ್ದಾಗ ಈ ದುರಂತ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಾಯಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈ ಘಟನೆ ಆಗಿದ್ದು ಯಾವಾಗ ಮತ್ತೆ ಹೇಗಾಯ್ತು ಈ ಘಟನೆ? ಅರ್ಪಿತಾ, ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಯರೇಕಟ್ಟೆ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಒಂದೇ ಕುಟುಂಬದ 3 ಸುನಗಿರುವಂತದ್ದು. ಅಂದ್ರೆ ಇವತ್ತು ಸಹಜವಾಗಿ ಇವತ್ತು ಹಬ್ಬದ ದಿನ ಇತ್ತು. ಹಾಗಾಗಿ ಯರೇಕಟ್ಟೆ ಗ್ರಾಮದ ವೆಂಕಟೇಶ್ ಮತ್ತು ಆತನ ಮಗಳು ಶ್ರಾವ್ಯ ಮತ್ತು ಆ ವೆಂಕಟೇಶ್ ಅವರ ಅಣ್ಣನ ಮಗನ ಮಗಳು ಪುಣ್ಯ ಅನ್ನುವಂಥವರು ಸೇರಿ ಒಟ್ಟು 4 ಜನ ಯರೇಕಟ್ಟೆ ಗ್ರಾಮದ ಕೆರೆಗೆ ಹೋಗ್ತಾರೆ. ಕೆರೆಗೆ ವಾಯುವಿಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ನೀರಾಟ ಆಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಇಬ್ರು ಅಂದ್ರೆ ಶ್ರಾವ್ಯ ಮತ್ತೆ ಪುಣ್ಯ ನೀರಿಗೆ ಬೀಳ್ತಾರೆ. ಆ ನಂತರ ಅವರನ್ನು ಎತ್ತಲಿಕ್ಕೆ ಆಗಲ್ಲ. ಅವ್ರ ಜೊತೆಗೆ ಇನ್ನೊಬ್ಳು ಹುಡುಗಿ ಕೂಡ ಇದ್ಲು. ಅವರು ನೇರವಾಗಿ ಹೋಗಿ ವೆಂಕಟೇಶ್ ಅವರಿಗೆ ಮಾಹಿತಿ ಮುಟ್ಟಿಸ್ತಾಳೆ. ನಂತರ ವೆಂಕಟೇಶ್ ಕೂಡ ಇವರಿಬ್ಬರನ್ನ ಬಚಾವ್ ಮಾಡ್ಲಿಕ್ಕೆ ಕೆರೆಗೆ ಧುಮುಕ್ತಾರೆ. ಆ ಸಂದರ್ಭದಲ್ಲಿ ಆತ ಕೂಡ ನೀರಿಗೆ ಆಹುತಿ ಆಗಿರುವಂತದ್ದು. ಈ ಒಂದು ಗ್ರಾಮದಲ್ಲಿ ಇದೇ ಮೊದಲಲ್ಲ, ಕಳೆದ ಒಂದು 2 ವರ್ಷದ ಹಿಂದೆ ಕೂಡ ಇದೇ ರೀತಿ ಒಂದು ಘಟನೆ ನಡೆದಿತ್ತು ಎನ್ನುವುದನ್ನು ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಸದ್ಯ 3 ಮೃತದೇಹವನ್ನು ಆಚೆ ತೆಗೆದಿದ್ದಾರೆ. ಹಂದನಕೆರೆ ಠಾಣೆಯಲ್ಲಿ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.